ಹಲೋ, ಯಾರು? ನಾನಪ್ಪ. ಯಾರು ಆಗೋದ್ನ? ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ, ಇಟ್ಸ್ ಓವರ್. ಯಾವಾಗ ನೀನು ನಿನ್ನ ತಾಯಿ ಮತ್ತೆ ಪ್ರತಾಪ್ ಜಾಡ್ನವಳೆ ಅಂತ ಗೊತ್ತಾಯ್ತು ಅವತ್ತೇ ನಿನ್ನ ಫೋನ್ ನಂಬರ್ನ ಡಿಲೀಟ್ ಮಾಡಿದ್ದೀನಿ. ನಿನ್ನ ಫೋನು ಅಂತ ಗೊತ್ತಾಗಿದ್ರೆ ರಿಸೀವೇ ಮಾಡ್ತಿರ್ಲಿಲ್ಲ. ಅಪ್ಪ ಪ್ಲೀಸ್ ಹಾಗೆ ಹೇಳ್ಬೇಡಿ. ಈಗ ಫೋನ್ ತಗೊಂಡಾಗಿದೆ, ಫೋನ್ ಮಾಡಿದ ವಿಷಯ ಏನು ಅಂತ ಹೇಳು. ಪ್ಲೀಸ್ ಸ್ಟಾಪ್ ಕ್ರೈಯಿಂಗ್. ಚೆನ್ನಾಗಿ ತಯಾರು ಮಾಡಿದಾಳೆ ಮಕ್ಕಳನ್ನು ನಿಮ್ಮಮ್ಮ. ನನ್ನ ಅಳು ನಿಲ್ಸೋದಕ್ಕೆ ನಿಮಗೆ ಮಾತ್ರ ಸಾಧ್ಯ. ನಿಲ್ಲಿಸ್ತೀರಾ? ಆ ಕಣ್ಣೀರಿಗೆ ನಾನು ಕಾರಣ ಆಗಿದ್ರೆ ನಿಲ್ಲಿಸ್ಬೋದೇನೋ. ನೀವಲ್ಲಪ್ಪ. ಹಾಗಿದ್ರಾಗಲ್ಲ. ಅಪ್ಪ ಪ್ಲೀಸ್. ವಿಷಯ ಹೇಳು, ಆದ್ರೆ ಮಾಡ್ತೀನಿ ಅಂತ ಅಶ್ಯೂರ್ ಮಾಡಲ್ಲ. ಮಮ್ಮಿ, ಪ್ರತಾಪ್, ವಿನುತಾ ಮನೆ ಬಿಟ್ಟು ಹೋಗ್ತಾ ಇದ್ದಾರಂತೆ. ಹೈದರಾಬಾದಲ್ಲಿ ಪ್ರತಾಪ್ಗೆ ಕೆಲಸ ಸಿಕ್ಕಿದ್ಯಂತೆ. ಒಳ್ಳೇದಾಯ್ತಲ್ಲ, ಹೋಗ್ಲಿ ಬಿಡು. ಕೆಲಸ ಮಾಡಬೇಕು, ಅದೊಂದು ವ್ಯಕ್ತಿತ್ವ ಕೊಡುತ್ತೆ. ಇಂಥವ್ರ ಮಗ ಅನ್ನೋ ಹಂಗಲ್ಲಿ ಬದುಕೋಕ್ಕಿಂತ ಇದು ವಾಸಿ. ಹೋಗ್ಲಿ ಬಿಡು. ಹೀಗೆ ಹೋದ್ರೆ ಎಲ್ಲ ಸಂಬಂಧನೂ ಕಳಚ್ಕೊಂಡು ಹೋಗ್ತಾರಪ್ಪ. ಮತ್ತೆ ಯಾವತ್ತೂ ವಾಪಸ್ ಬರಲ್ಲ. ಅದು ನನಗೆ ಸಂಬಂಧಿಸಿದ್ದಲ್ಲ. ನನಗ್ ಸಂಬಂಧಿಸಿದ್ದು. ನನ್ಗೆ ಅವರಿಬ್ಬರೇ ಇರೋದು. ನೀವು ಇದ್ರು ಇಲ್ದ ಹಾಗೆ. ನೀವ್ ಎಕ್ಸೆಪ್ಟ್ ಮಾಡಲ್ಲ, ಅವ್ರು ಇರಲ್ಲ. ಮಧ್ಯದಲ್ಲಿ ನಾನೇನಾಗ್ಬೇಕು ಹೇಳಿ? ಈಗ್ಲೇ ಅರ್ಧ ತಬ್ಲಿ ಆಗಿದ್ದೀನಿ. ಪೂರ್ತಿ ತಬ್ಲಿ ಆಗ್ಬಿಡ್ಲಾ? ಸರಿಯಪ್ಪ, ಅವ್ರು ಹೋಗ್ತಾರೆ, ಇನ್ಯಾವತ್ತೂ ಬರಲ್ಲ. ನನಗ್ ನಿಮ್ ಮಗಳಾಗಿರೋದಕ್ಕೆ ಅವಕಾಶ ಕೊಡ್ತೀರಾ? ನಿಮ್ಗೆ ಮಮ್ಮಿ ಮೇಲೆ ದ್ವೇಷ ಇರಬಹುದು, ಆದ್ರೆ ನಮ್ಗೆ ಮಕ್ಕಳಿಗೆ ತಂದೆ ತಾಯಿ ಸ್ಥಾನ ಕೊಟ್ಟು ನೋಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಆ ಗೌರವ. ನೀವು ಆ ಸ್ಥಾನ ತಗೋತೀರಾ? ದಯವಿಟ್ಟು ಇರೋದನ್ನ ಉಳಿಸ್ಕೊಡಿಪ್ಪ. ಮಗಳು ಅಂತ ಅಲ್ಲದೆ ಹೋದ್ರು ಔದಾರ್ಯಕ್ಕೆ ಮಾಡಿ ಪ್ಲೀಸ್. ಆಯ್ತು, ಹೇಳ್ತೀನಿ. ನಾಟೆಯಲ್ಲಿ ಕೊನಿದೆ ಏಕೆ ಕನಸು ಕಾಣುವೆ. ಸತ್ಯ ಹೊಸ ಬನ್ನಿ ಹೊಸ. ಈ ಬೆಂಗಳೂರಿನಾಗೆ ಮಳೆ ಯಾವಾಗ ಬರ್ತದೆ ಅಂತ ಗೊತ್ತಾಗಿಲ್ಲ. ಗಲೀಜಾಗಿತ್ತು ಕಾರು, ಅದಕ್ಕೆ ಕ್ಲೀನ್ ಮಾಡ್ತೀನಿ. ತಗೋಕಿ. ನಿಮ್ ಕಾರು ಕ್ಲೀನ್ ಮಾಡ್ಬೇಕಾ? ಮಾಡ್ತೀನಿ ಬಸ. ಇನ್ಮೇಲೆ ಅದು ನನ್ನ ಕಾರಲ್ಲ, ಅದು ನಿನ್ ಕಾರೇ. ನಿಮ್ ಕಾರಲ್ಲ ಅಂದ್ರೆ ಆ ಕಾರು ನಿಮ್ಗೆ ಸೆಟ್ ಆಯ್ತದೆ, ನೀವೇ ಇಟ್ಕೋಬೇಕು, ನೀವೇ ಓಡಿಸ್ಬೇಕು. ಸತ್ಯ, ಇನ್ಮೇಲೆ ಆ ಕಾರನ್ನ ನೀನ್ ಓಡಿಸು. ಬಾಸು, ನಾವು ಡ್ರೈವರ್ಗಳು ಬೋರಫೋ ಹೆಂಗ್ ಬೇಕಂದ್ರೆ ಗಾಡಿ ನುಗ್ಗಿಸ್ತೀವಿ. ನಿಮಗೆ ನೀವಿರೋ ಸ್ಟೈಲ್ಗೆ ಆ ಕಾರು ನಿಮ್ಗೆ ಸೆಟ್ ಆಗ್ತದೆ, ನಮಗೆ ಒಂಚೂರು ಸೆಟ್ ಆಗಿಲ್ಲ. ನಮಗೆ ಆ ಗಾಡಿ ಬೇಡ. ನಿಮ್ ಕಾರಲ್ಲಿ ಗೇರ್ ಇಲ್ವಂತೆ, ಬರೀ ಆಕ್ಸಿಲೇಟರ್ ಕೊಟ್ರೆ ಗುಯ್ ಅಂತ ಹೋಯ್ತದಂತೆ. ಈಗ ನೀನ್ ಈ ಕೀ ತಗೊಳ್ಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ನನಗೆ ಕೊಟ್ರೆ ನಿಮಗೇನ್ ಮಾಡ್ತೀರಾ ಬಸ್ಸು? ನನಗ್ ಬೇಡ, ನೀನೇ ಓಡಿಸಿದ ಮೇಲೆ. ಬಸ್ಸು, ಈ ಬೆಂಗಳೂರಿನಾಗೆ ಕಾರ್ ಇಲ್ಲ ಅಂದ್ರೆ ಕಷ್ಟ ಆಯ್ತದೆ. ಬೆಂಗಳೂರಿನಲ್ಲಿ ಕಷ್ಟ ಆಗತ್ತೆ, ಹೈದರಾಬಾದಿಗೆ ಪರವಾಗಿಲ್ಲ, ನಡೆಯುತ್ತೆ. ನಾನು ಬ್ಯಾಂಗ್ಳೂರ್ ಬಿಟ್ಟು ಹೋಗ್ತಾ ಇದ್ದೀನಿ.
ನಾನೊಬ್ಬನೇ ಅಲ್ಲ, ವಿನುತಾ, ಮಮ್ಮಿ 3 ಜನ ಹೋಗ್ತಾ ಇದ್ದೀವಿ. ಯಾಕೆ ಬಸ್ಸು? ನನ್ನಿಂದ ಏನಾದರೂ ತಪ್ಪಾಯ್ತಾ? ಸಾವಿತ್ರಿ ಏನಾದ್ರು ಅಂದ್ಲ? ಹಾಗಂತ ಹೇಳಿ ನಾವಿಬ್ರು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ. ಹೋಗೋ, ಮಾತಾಡಬೇಡಿ. ಏನು ಅಂತ ಇಲ್ಲಿರ್ಬೇಕು? ಮನೆ ಮಗನ ಅಪ್ಪ ಒಪ್ಕೊಂಡಿಲ್ಲ, ನಿನ್ ತಮ್ಮನ 3 ಹೊತ್ತು ಬಾಸು ಬಾಸು ಅಂತ ಗೌರವ ತೋರಿಸ್ತೀಯ, ಪ್ರೀತಿ ಇಲ್ಲ. ಕಷ್ಟ ಆಗುತ್ತೆ. ಸಂತೋಷ ಪಡೋ, ಇನ್ನಾದ್ರೂ ಮುಜುಗರ ಪಡೋದು ತಪ್ಪುತ್ತೆ. ಹೊಟ್ಟೆಗೆ ಚೂರಿ ಹಾಕಿ ಖುಷಿ ಪಡುವಂತಿರಲ್ಲ ಬಸ್ಸು. ನಮಗೂ ನೆಮ್ಮದಿ ಬೇಕಲ್ವಾ ಸತ್ಯ? ನಾವು 3 ಜನನೂ ದೂರ ಇದ್ಬಿಡ್ತೀವಿ. ನಿಧಾನಕ್ಕೆಲ್ಲ ಮರ್ತೋಗುತ್ತೆ. ನಮಗೆ ತಂದೆ ಇದ್ದಿದ್ದು, ನಮಗೊಂದು ಮನೆ ಇದ್ದಿದ್ದು, ಜೀವದ ಗೆಳೆಯ ಸತ್ಯ ಇದ್ದಿದ್ದು, ಎಲ್ಲ ಮರ್ತೋಗುತ್ತೆ. ಬಸ್ಸು, ಈ ಮನೆ ನನ್ನದಿರಬಹುದು. ನನ್ನವರು ಅಂದ್ಕೊಂಡು ಸತ್ಯ, ಸಾವಿತ್ರಿ, ದೀಪ್ತಿ ಎಲ್ರಿಗೂ ಪ್ರತಾಪ್, ವಿನುತಾ, ವೈಶಾಲಿ ಇರಲಿ ಅನ್ನೋದಿದೆ ಮನಸ್ಸಿನಲ್ಲಿ. ನನ್ನದು ಅನ್ನೋ ಕಾರಣಕ್ಕೆ ಅವ್ರನ್ನ ಕಟ್ಟಾಕೋದು ಯಾಕೆ? ವೈಶಾಲಿ, ಪ್ರತಾಪ್, ವಿನುತಾ ಈಗ ಹೇಗಿದ್ದಾರೋ ಹಾಗೆ ಇದ್ಕೊಂಡು ಹೋಗ್ಲಿ ಮನೆಯಲ್ಲಿ. ಈಗಷ್ಟೇ ಒಂದು ಆಕಾರ ಪಡಿತಿರೋ ಮನೆಗೆ ಮತ್ತೆ ಬದಲಾವಣೆ ಆಘಾತ ಬೇಡ. ಹೇಳ್ಬಿಡ್ತೀನಿ, ಇಲ್ಲೇ ಇರಿ ಅಂತ. ನನ್ನ ಮಗ ನಿಮ್ಗೆ ವಿಷಯ ತಿಳಿಸಿದಾನೆ. ನಾವು ಹೈದರಾಬಾದ್ಗೆ ಹೋಗ್ತಾ ಇದ್ದೀವಿ. ನಾನ್ ನಿಮಗ್ ವಿಷಯ ತಿಳಿಸ್ಲಿಲ್ಲ ಅಂತ ನೀವೇನೂ ಆಕ್ಷೇಪಣೆ ಮಾಡಲ್ಲ ಬಿಡಿ. ಬೇಡ, ಇನ್ಯಾವ ಮಾತು ಉಳ್ದಿಲ್ಲ. ಹೊರಡೋವಾಗ ಆಡೋ ಮಾತು ಉಳಿದ್ಬಿಡುತ್ತೆ. ಇನ್ನೇನೇ ಅಂದ್ರು ಆಡಿದ್ರು ಎಲ್ಲ ಮುಗ್ದಾಗಿದೆ. ಹೊರಡೋದಕ್ಕೆ ಮುಂಚೆ ನನಗೆ ಕೆಲವು ಜವಾಬ್ದಾರಿಗಳಿದೆ. ಅದನ್ನೆಲ್ಲ ಪೂರೈಸೋದಕ್ಕೆ ಒಂದು ಅವಕಾಶ ಕೊಡಿ. ನೀವು ಒಪ್ಪೋದಾದ್ರೆ ನನ್ನ ಜೊತೆಗೆ ಬಂದ್ರೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ನೀವು ಬಲವಂತ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ. ಮತ್ತೆ ವಾಪಸ್ ಬರೋ ಯಾವ ಯೋಚನೆಗಳು ಇಲ್ಲ. ನಮ್ಮ ಅಗತ್ಯ ನಿಮಗೂ ಇಲ್ಲ. ಇಷ್ಟು ವರ್ಷ ಈ ಮನೆ ಕಾದಿದ್ದೀನಿ. ನಾನು ಹೋದ್ಮೇಲೆ ಆರೋಪಗಳು ನನ್ನ ಬೆನ್ನಿಗೆ ಬರಬಾರ್ದು ಅಲ್ವಾ? ಪ್ಲೀಸ್ ಬನ್ನಿ. ಇಲ್ಲೋಡಿ, ಇದು ನಿಮ್ಮ ಹೆಂಡತಿ ಅಮೂಲ್ಯನ್ ಸೀರೆಗಳು. ಎಲ್ಲನೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದೀನಿ. ಒಂದೇ ಒಂದ್ಸಲ ಕೂಡ ನಾನು ಇದು ಯಾವುದೂ ಉಟ್ಟಿಲ್ಲ. ಇಲ್ಲೋಡಿ, ಇದು ನಿಮ್ಮ ಹೆಂಡತಿ ಹಾಕ್ತಾ ಇದ್ದಿದ್ದ ಒಡವೆಗಳು. ಇದರಲ್ಲಿ ಒಂದೇ ಒಂದು ಗುಲ್ಗಂಜಿ ಕೂಡ ಹೆಚ್ಚು ಕಡಿಮೆ ಮಾಡಿಲ್ಲ.
ಬೇಕಿದ್ರೆ ನೀವೇ ಇದನ್ನ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಇನ್ನಿದು ನಾನು ಹಾಕೋತಾ ಇದ್ದ ಒಡವೆಗಳು. ಇದನ್ನ ನಿಮಗೆ ತೋರಿಸಿ ತಗೊಂಡು ಹೋಗೋದಕ್ಕಲ್ಲ, ಇದನ್ನು ಇಲ್ಲೇ ಇಡ್ತಾ ಇದ್ದೀನಿ. ಯಾಕೆಂದ್ರೆ ಇದು ನಿಮ್ ದುಡ್ಡಲ್ಲಿ ತಗೊಂಡಿರೋ ಒಡವೆಗಳು. ಇನ್ನು ನಾವು ಹಾಕೋತಾ ಇದ್ದಿದ್ದ ಬಟ್ಟೆ, ಊಟ, ತಿಂಡಿ ಖರ್ಚೆಲ್ಲ ನಾನ್ ನಿಮ್ ಕಂಪನಿನ ನೋಡ್ಕೊಂಡು ಉಳಿಸಿ ಬೆಳೆಸಿರೋದು. ಅದರ ಲೆಕ್ಕಾಚಾರನ ನೀವು ಕೇಳಲ್ಲ ಅನ್ಕೊಂಡಿದ್ದೀನಿ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಕಂಪನಿಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಕಸ್ಟಡಿಗೆ ಒಪ್ಪಿಸ್ತಾ ಇದ್ದೀನಿ. ನಮ್ಮ ಸಪ್ಲೈಯರ್, ಕಸ್ಟಮರ್, ಅವ್ರಿಗೆ ಸಂಬಂಧಪಟ್ಟ ಅಕೌಂಟ್ಗಳ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ನನ್ನ ಪರ್ಸನಲ್ ಡಾಟಾನ ನನ್ನ ಪೆನ್ ಡ್ರೈವ್ ಕಾಪಿ ಮಾಡ್ಕೊಂಡಿದ್ದೀನಿ. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್, ಇನ್ಶೂರೆನ್ಸ್ ಸ್ಕೀಮ್ ಎಲ್ಲದನ್ನು HR ಡಿಪಾರ್ಟ್ಮೆಂಟ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಪ್ಫುಲ್ಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ನಿಮ್ಮ ಹೊಸ MD ಸತ್ಯಜಿತ್ S. ಕುಮಾರ್ಗೆ ತಾವು ಎಕ್ಸ್ಪ್ಲೇನ್ ಮಾಡಬೇಕು. ಮಾವ, ಹಾಲು ಪೇಪರ್ ಡೀಟೇಲ್ಸ್ನ ಹೇಳ್ತೀನಿ. ಪ್ರಾವಿಷನ್ ಸ್ಟೋರ್ಸ್ ಬಿಲ್ನ ಕಟ್ ಆಗಿದೆ. ಹಾಗೆ ಮುಂದಿನ ತಿಂಗಳು ಏನೇನು ರೇಷನ್ ಬೇಕೋ ಅದನ್ನು ಲಿಸ್ಟ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಮುಂದಿನ ತಿಂಗಳು ಸಾವಿತ್ರಕ್ಕನಿಗೆ ಯಾವ ತೊಂದರೆನೂ ಆಗಲ್ಲ ಮಾವ. ಹಾಂ, ಲಾಂಡ್ರಿ ಅವನಿಗೂ ಹೇಳಿಟ್ಟಿದ್ದೀನಿ. ಇನ್ನು ಮುಂದೆ ಇದನ್ನೆಲ್ಲ ಸಾವಿತ್ರಿ ಅಕ್ಕನೇ ನೋಡ್ಕೋಬೇಕು. ಫೋನ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ ಎಲ್ಲ ಕಟ್ ಆಗಿದೆ. ಅದರ ರಸೀದಿಗಳೆಲ್ಲ ಇದರಲ್ಲಿದೆ. ನಾನು ನಿಮ್ಮ ಜೀವನಕ್ಕೆ ಬಂದಿದ್ದೇ ಒಂದು ದೊಡ್ಡ ಅಪರಾಧ. ನಿಮ್ಮ ಮಗನ ನಿಮ್ಮಿಂದ ದೂರ ಮಾಡಿ ದೊಡ್ಡ ಪಾಪ ಮಾಡಿದೆ. ಯಾವ ಕ್ಷಮೆಗೂ ಅರ್ಹಳಲ್ಲ ನಾನು. ಹಾರೈಸೋದೊಂದೇ, ನೀವು ಕಳ್ಕೊಂಡಿದ್ದೆಲ್ಲ 2 ಪಟ್ಟಾಗಿ ನಿಮಗೆ ಮುಂದೆ ಸಿಗ್ಲಿ. ನೀವು ಸುಖವಾಗಿರಿ. ಅಪ್ಪ, ಹಾಗೆ ಕರಿಬೇಕೋ ಬಡವೋ ಗೊತ್ತಾಗ್ತಾ ಇಲ್ಲ. ಸರ್ ಅಂತ ಕರೆಯೋಕೆ ಮನ್ಸು ಬರ್ತಾ ಇಲ್ಲ. ದೂರ ಹೋಗ್ತಾ ಇದ್ದೀವಿ. ನೀವಂತೂ ಖಂಡಿತವಾಗ್ಲೂ ಎಲ್ಲ ಮರ್ತು ಬಿಡ್ತೀರಾ. ನಾನು ಮರಿಬೇಕು. ಆ ಮರು ನನಗೂ ಬರಲಿ ಅಂತ ಹಾರೈಸಿ ಮರಿಬೇಕು. ನನಗೊಬ್ರು ಅಪ್ಪ ಇದ್ರು ಅನ್ನೋದನ್ನೇ ಮರಿಬೇಕು. ಯಾಕೆ ಬದುಕ್ತೀವೋ ಗೊತ್ತಿಲ್ಲ. ನಾವು ಸತ್ತಾಗ್ಲೂ ನಿಮಗೆ ಗೊತ್ತಾಗೋದು ಬೇಡ. ನೀವು ಹೋದಾಗ್ಲೂ ನಾವು ಬರಲ್ಲ. ಬಂದ್ರೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಬರಲ್ಲ. ಸಾವಿತ್ರಿ, 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 ವಿಷಯ ಗೊತ್ತಾಯ್ತಾ? ತಾತ, ಪಾಸು, ವಿನುತಾ, ವೈಶಾಲಿ ಅವ್ರ ಮನೆ ಬಿಟ್ಟು ಹೋಗ್ತಾ ಇದಾರ. ಗೊತ್ತಾಯ್ತು. ಗೊತ್ತಾಯ್ತಾ? ನಾನು ಹೋಗ್ತೀನಿ. ಗೊತ್ತಾಯ್ತು. ನಾನು ಹೋಗ್ತೀನಿ. ಗೊತ್ತಾಯ್ತು.
ಗೊತ್ತಾದ್ಮೇಲೆ ನನಗೆ ಹೇಳ್ಬೇಕು ತಾನೆ, ಅವ್ರನ್ನ ತಡಿಬೇಕು ತಾನೆ ನೀನು. ಯಾರನ್ನ? ನಿನ್ ತಂಗಿನ, ನೀನು ಅವಳ ಅಕ್ಕ. ನಿನಗೆ ಅವಳಿಗೆ ಹೇಳೋ ಅಧಿಕಾರ ಎಲ್ಲದೂ ಇದೆ. ಪ್ರತಾಪು ನಿಮ್ ಸ್ನೇಹಿತರು, ಸಂಬಂಧ ಅಧಿಕಾರಕ್ಕಿಂತ ಸ್ನೇಹ ದೊಡ್ಡದು. ಪ್ರತಾಪ್ನ ನೀವೇ ತಡೀರಿ. ಪ್ರತಾಪ್ ನನ್ನ ಮಾತು ಕೇಳ್ತಿಲ್ಲ. ವಿನುತಾ ನನ್ನ ಮಾತು ಕೇಳ್ತಾಳ? ಸರಿ, ಹಾಗಾದ್ರೆ ಈ ವಿಷಯನ ಅಣ್ಣಂಗೆ ಹೇಳೋಣ. ಅವರೇ ಇದಕ್ಕೆಲ್ಲ ಪರಿಹಾರ ಹುಡುಕ್ಲಿ. ಇಷ್ಟಕ್ಕೆಲ್ಲ ಅವರೇ ಕಾರಣ ತಾನೆ. ಅಣ್ಣ ಒಬ್ರೇ ಅಲ್ಲ ಕಣ್ಲ, ಅವ್ರಿಗೆ ನಾವು ಬಂದಿರೋದು ಸರಿ ಹೋಯ್ತಾ ಇಲ್ಲ. ಅಪ್ಪಯ್ಯ, ನೀ ಸುಮ್ಕಿರ್ಲ, ನೀನು ಪ್ರೈಮ್ ಮಿನಿಸ್ಟ್ರಾ? ಅದಾಗದೆ ಇರೋದಕ್ಕೆ ಕಣ್ಲ ನಮ್ ಯಾಕೆ ಬೇಜಾರು ಅವ್ರಿಗೆ. ಎಷ್ಟ್ಯಾರು ನಾವು ಒಳ್ಳೆಯವರು, ನಯ ನಜಕ್ ಗೊತ್ತಿಲ್ದೇ ಇರೋರು. ಹಾಗೆಲ್ಲ ಏನೇನೋ ಅನ್ಕೋಬೇಡಿ ಮಾವ. ಇನ್ನೇನವ, ಸ್ವಂತ ಜಮೀನ್ ಮಡಿಕೊಂಡವರು ಬೇರೆಯವ್ರ ಹೊಲಕ್ಕೆ ಕೂಲಿಗೆ ಹೋದಾರ, ಹಂಗಾಯ್ತು. ಎಲ್ಲ ಇಲ್ಲೇ ಮಡಿಕೊಂಡು ದೂರದಲ್ಲಿ ಏನೈತೆ ಅಂತ ಸ್ವಲ್ಪ ಹೋಗ್ಬೇಕು. ನಾ ಮಾತಾಡ್ಕೊಳಕ್ಕೂ ಬಿಡ್ತೀಯಾ? ಮಾತಾಡ್ಕೊಳ್ರಪ್ಪ. ಮತ್ತೀಗ ಬರಕ್ ನಾನು ಯಾರು? ಏಟೆ ಆದ್ರು ಹೊರಗ್ನವ್ರು. ಅದಕ್ಕೆ ನಾನು ಒಂದು ನಿರ್ಧಾರ ಮಾಡೀವ್ನಿ. ನಾವು ಮನೆ ಬಿಟ್ಟು ಹೋಯ್ತೀವಿ. ಎಲ್ಲೂ ಸೇರ್ದೇ ಇರೋರು ಮನೆ ಒಕ್ರಿ ಏನ್ ಚಂದ ಹೇಳು. ಅಪ್ಪಯ್ಯ, ನಿನ್ ಕೈ ಮುಗಿ ತಿನ್ಕಲ್ಲ, ಸುಮ್ಕಿದ್ ಬಿಡ್ಲಾ? ಹಂಗಲ್ಲ ಕಡ್ಲ, ನೋಡವ, ಅವ್ರಿಗೆ ಹೋಗಿ ಹೇಳು ನಾವು ಮನೆ ಬಿಟ್ಟು ಹೋಯ್ತಾ ಇದ್ದೀವಿ ಅಂತ. ಅವ್ರು ಇಲ್ಲೇ ಇರ್ತಾರೆ. ನಮ್ಮಿಂದ ಮನೆ ಹೊಡಿಯೋದ್ ಬೇಡ ಕಡುವ. ಮಾವ, ದಯವಿಟ್ಟು ದುಡುಕಿ ಏನಾದ್ರೂ ನಿರ್ಧಾರ ತಗೋಬೇಡಿ. ನೀವ್ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಪ್ರತಾಪು, ವಿನುತಾ, ವೈಶಾಲಿ ಅವರು ಎಲ್ಲೂ ಹೋಗಲ್ಲ. ಹೇಗೋ ನಮ್ಮ ಬಾಸು ಮನೇಲಿದ್ರೆ ಸಾಕು, ಯಾರು ಮನೆ ಬಿಟ್ಟು ಹೋಗ್ಬಾರ್ದು. ತುಂಬು ಕುಟುಂಬ ನಮ್ದು, ಒಡ್ದೋಗ್ಬಾರ್ದು. ಅವ್ರ ಹಂಗೇನಾದ್ರೆ ಮನೆ ಬಿಟ್ಟು ಹೋದ್ರೆ ಪಾಪ ಪ್ರಜ್ಞೆ ಕಾಡುತ್ತೆ. ಅವ್ರ ಮೂವರು ಎಲ್ಲೂ ಹೋಗಲ್ಲ ಸದ್ಯ. ನಾನೇನಾದ್ರೂ ಮಾಡೇ ಮಾಡ್ತೀನಿ. ಅತಿ ಬುದ್ಧಿವಂತರು ಅನ್ನಿಸ್ಕೊಂಡವರು ಮುಖ ಮುರಿಯೋ ಹಾಗೆ ಮುಗ್ಗರಿಸ್ತಾರೆ ಅನ್ನೋದು ಇದಕ್ಕೆ. ಈ ಮೂದೇವಿಗಳು ಮನೆ ಬಿಟ್ಟು ತೊಲಗೋದಕ್ಕೆ ಸೀರಿಯಸ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾರಲ್ಲ, ಬುದ್ಧಿ ಇದೆಯಾ ಇವಕ್ಕೆ? ಇವ್ರುಗಳೇ ಇಲ್ಲದೆ ಇದ್ಮೇಲೆ ನಾನು ಹೇಗಿರ್ಲಿ ಇಲ್ಲಿ ಅಂತ ಹೆಂಡತಿ ಹತ್ರ ಬೇರೆ ಕೊಚ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇಲ್ಲಿಂದ ಹೇಗೆ ಬಾಚ್ಕೊಂಡ್ಬರ್ತೀನಿ ನೋಡ್ತಾ ಇರು ಅಂತ. ಬಾಚೋದಿರ್ಲಿ, ಬಿಡುಗಾಸು ಕೈ ಹತ್ತಿಲ್ಲ. ಅಲ್ಲ, ಅಷ್ಟರಲ್ಲಿ ಇವರೇ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಮಮ್ಮಿ, ಕಂಪ್ನಿ MD ಜೊತೆ ನನಗೆ ಕಾನ್ಫರೆನ್ಸ್ ಕಾಲ್ ಹಾಕಿದ್ದಾರೆ. ನಮ್ಮ ಕಂಪ್ನಿ MD ಅಲ್ಲೇ ಕೂತು ನನ್ನನ್ನು ಕಂಪ್ನಿಗೆ ಇಂಡಕ್ಟ್ ಮಾಡ್ಕೋತಿದ್ದಾರೆ. ಮೀನ್ಸ್ ಕಂಪ್ನಿಗೆ ನನ್ನನ್ನು ಕರ್ಕೋತಿದ್ದಾರೆ. Mr. Pratap S. Kumar. ಎಸ್ ಸರ್. A warm welcome to our company. ನಿಮ್ಮ ಹಾಗೆ ಯಂಗ್ ಅಂಡ್ ಎಂಥೂಸಿಯಾಸ್ಟಿಕ್ ನಾಗತ್ಯ ನಮ್ಮ ಕಂಪನಿಗಿದೆ. ಹೋಪ್ ಯು ಲೈಕ್ ಅವರ್ ಕಂಪನಿ ಟು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಟ್ಸ್ ಮೈ ಪ್ಲೆಜರ್ ಟು ಬಿಲಾಂಗ್ ಟು ಆನ್ ಎಸ್ಟಿಮೇಡ್ ಕಂಪ್ನಿ ಲೈಕ್ ಆಫ್ ಯುವರ್ಸ್. ಯೋರ್ಸ್ ಅನ್ಬೇಡಿ, ಯುವರ್ ಅ ಪಾರ್ಟ್ ಆಫ್ ಅಸ್. ನಮ್ಮ ಕಂಪನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾರಿ, ನಮ್ಮ ಕಂಪನಿ. ಎಸ್ ಸರ್. Let me brief about the pay package. Your gross salary is 25 lakhs per annum. ಜೊತೆಗೆ ನಿಮಗೆ ಕಂಪನಿಯಿಂದ ಶೆಫಿಯರ್ಡ್ ಡ್ರಿವನ್ ಕಾರ್, 1 bungalow in Banjara Hills, 3 domestic servants, free medical benefits for the family,
ಆಲ್ಸೋ ಇಯರ್ಲಿ ಹಾಲಿಡೇಸ್ ಫಾರ್ 10 days ಲಿಂಕ್ ವಿತ್ ದ ಟೂರ್ ಎನಿವೇರ್ ಇನ್ ದ ವರ್ಲ್ಡ್. ಪ್ರಪಂಚದ ಯಾವ ದೇಶಕ್ಕಾದ್ರೂ ಹೋಗ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಮಚ್ ಒಬ್ಲೈಸ್ಡ್. ಒಂದು ಸ್ಮಾಲ್ ಫಾರ್ಮಾಲಿಟಿ ಬಾಕಿ ಇದೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿದ್ವಿ. ನಿಮ್ಮ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಎಲ್ಲದ್ರ ಬಗ್ಗೆ ಕಂಪನಿಗೆ ತುಂಬಾ ಗೌರವ ಇದೆ. ಜೊತೆಗೆ ನಿಮ್ಮ ಹಿಂದಿನ ಕಂಪನಿ ದಟ್ ಈಸ್ ಸುಶೀಲ್ ಕುಮಾರ್ ಕಂಪನಿ ಲಿಮಿಟೆಡ್, ಅವರಿಂದ ಒಂದು ರೆಫರೆನ್ಸ್ ಲೆಟರ್ ಬೇಕು. ನಿಮ್ಮನ್ನ ರಿಲೀವ್ ಮಾಡಿದ್ದೀವಿ ಅಂತ, ಮತ್ತೆ ಜೊತೆಗೆ ನೀವು ಎಫಿಷಿಯಂಟ್ ವರ್ಕರ್ ವಿತ್ ಅ ಗುಡ್ ಕ್ಯಾರೆಕ್ಟರ್ ಅಂತ. It's just a formality though. Hope you do the needful. ಡೆಫಿನೆಟ್ಲಿ ಸರ್.